ಇನ್ನು ರಾಜ್ಯ ಬಿಜೆಪಿಯಲ್ಲಿ ಜೋರಾಯಿತು ತೆರೆಮೆರೆ ತಂತ್ರಗಳ ಆಟ. ಈಶ್ವರಪ್ಪ ನಿವಾಸದಲ್ಲಿ ಈಗ ರಹಸ್ಯ ಸಭೆ ನಡೀತಾ ಇದೆ. ಸೊ ಹಾಗಾಗಿ ಇದೊಂದು 108 ಚರ್ಚೆಗಳನ್ನ ಹುಟ್ಟಾಕ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲೂ ತೆರೆಮರೆಯ ಕಸರತ್ತುಗಳು ಜೋರಾಗಿ ನಡೀತಾ ಇವೆ. ಈಶ್ವರಪ್ಪ ನಿವಾಸದಲ್ಲಿ ರಹಸ್ಯ ಸಭೆ ನಡೀತಾ ಇದೆ. ಸೊ ಹಾಗಾಗಿ ಇದಕ್ಕೆ ಸುತ್ತ 108 ಚರ್ಚೆಗಳು ಹುಟ್ಟಾಕೊಂಡಿವೆ. ಸೈಲೆಂಟ್ ಆಗಿ ರಾಜ್ಯ ನಾಯಕತ್ವದ ವಿರುದ್ಧವೇ ತಂಡ ರಚನೆ ಆಗ್ತಾ ಇದೆಯಾ? ಹಾಗಾದ್ರಲ್ಲಿ ಈಶ್ವರಪ್ಪರನ್ನ ಮರಳಿ ಪಕ್ಷಕ್ಕೆ ಕರ್ತರೋಕೆ ಒಂದ್ ಕಡೆಯಿಂದ ಯತ್ನಾಳ್ ಪ್ರಯತ್ನ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಯತ್ನಾಳ್ ಟೀಮ್ ಬಲಿಷ್ಠವಾದ್ರೆ ಅದನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳುವಂತ ಲೆಕ್ಕಾಚಾರ. ಕೆಎಸ್ ಈಶ್ವರಪ್ಪ ಜೊತೆಗಿದ್ರೆ ರಾಜ್ಯ ನಾಯಕತ್ವದ ವಿರುದ್ಧದ ಫೈಟ್ಗೆ ಬಲ ಬರುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಸೊ ಹಾಗಾಗಿ ವರಿಷ್ಠರ ಮೇಲೆ ಒತ್ತಡ ಹಾಕೋದಕ್ಕೆ ಸಲೀಸಾಗತ್ತೆ, ಈಸಿ ಆಗುತ್ತೆ ಅನ್ನುವಂಥ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಈ ಲೆಕ್ಕಾಚಾರದ ಮೇಲೆನೆ ಯತ್ನಾಳ್ ಟೀಮ್ನಿಂದ ಈ ತಂತ್ರ ನಡೀತಾ ಇದೆ ಅಂತ ಹೇಳಿ ಯತ್ನಾಳ್ ತಂಡ ಲೆಕ್ಕಾಚಾರವನ್ನ ಕೆಎಸ್ ಈಶ್ವರಪ್ಪಂಗೂ ಕೂಡ ಗೊತ್ತು, ಅವರು ಕೂಡ ಅರ್ತಿದ್ದಾರೆ. ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ RCB ಅಂತ ಹೇಳಿ ಕಟ್ಟುವ ಬಗ್ಗೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ತಮ್ಮ ಅಸ್ತಿತ್ವದ ಬಗ್ಗೆ ಪ್ರತಿಪಾದಿಸ್ತಾ ಇರುವಂತಹ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಸೊ ಕೆಎಸ್ ಈಶ್ವರಪ್ಪ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ ದೆಹಲಿ ನಾಯಕರೊಬ್ರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರಂತೆ. ಸೊ ಯತ್ನಾಳ್ ಮತ್ತು ಈಶ್ವರಪ್ಪ ಪ್ರಯತ್ನ ಗಮನಿಸ್ತಾ ಇದ್ದಾರೆ. ಇವರಿಬ್ರು ಒಂದಾಗಿ ಹೋರಾಡಿದ್ದೇ ಆದಲ್ಲಿ ಆಗ ವಿಜಯೇಂದ್ರಗೆ ಕುತ್ತು ಬರುವುದಂತೂ ಖಂಡಿತ. ಸೊ ಈಶ್ವರಪ್ಪ ಕರೆತರುವ ಪ್ರಯತ್ನಕ್ಕೆ ಇಲ್ಲ ಅಂತ ಹೇಳಿ BY ವಿಜಯೇಂದ್ರ ಈಗಾಗಲೇ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೆಎಸ್ ಈಶ್ವರಪ್ಪ ಅವರು ಪಕ್ಷಕ್ಕೆ ವಾಪಸ್ ಮರಳೋದಿಲ್ಲ ಈ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಯತ್ನಾಳ್ ಅವರು, ಪ್ರತಾಪ್ ಸಿಂಹ ಯತ್ನಾಳ್ ಅವರು ಮತ್ತು ಇನ್ಯಾರು ಹೋಗಿದ್ರು ನನಗೆ ಗೊತ್ತಿಲ್ಲ, ಯಾಕೆ ಹೋಗಿದ್ರು ಅದ್ರ ಬಗ್ಗೆನೇ ಅವ್ರನ್ನೇ ಕೇಳಿ. ನಾನು ಮೊನ್ನೆ ಈಶ್ವರಪ್ಪನವರ ಮಾತುಗಳನ್ನು ಗಮನಿಸ್ತಾ ಇದ್ದೆ. ಭಾಳ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕಾಳಜಿ ಇಟ್ಕೊಂಡು ಮಾತನಾಡಿದ್ದಾರೆ ಪಾಪ ಈಶ್ವರಪ್ಪನವರು. ವಿಜಯನ ನಾಯಕತ್ವನ ಒಪ್ಪೋದಿಲ್ಲ, ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಒಂದೇ ಸಂದರ್ಭದಲ್ಲಿ ಗೌರವಾನ್ವಿತ ಈಶ್ವರಪ್ಪನವ್ರಿಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ನಾನು ಮಾತನಾಡಬಾರ್ದು ಅಂದ್ಕೊಂಡಿದ್ದೆ. ಯಾವ ಈಶ್ವರಪ್ಪನವರು ಪಕ್ಷ ವಿರೋಧಿ ಚಟುವಟಿಕೆಯಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆಗೊಂಡಿದ್ದಾರೆ, ಯಾವ ಈಶ್ವರಪ್ಪನವರು ಲೋಕಸಭಾ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತೇನೆ ಅಂತೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಠೇವಣಿಯನ್ನು ಕಳೆದುಕೊಂಡಿದ್ದಾರೆ ಪಾಪ ಈಶ್ವರಪ್ಪನವರು. ಯಾತಕ್ಕೋಸ್ಕರ? ಪಕ್ಷಕ್ಕೋಸ್ಕರ ಅಲ್ಲ, ತನ್ನ ಮಗನ ಸ್ವಾರ್ಥಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಕ್ಕೋಸ್ಕರ ಇವತ್ತು ಉಚ್ಚಾಟನೆ ಆಗಿರ್ತಕ್ಕಂಥದ್ದು.